ರೀಸೆಂಟ್ ಆಗಿ ಬಿಗ್ ಬಾಸ್ 12 ಜಾನ್ವಿ ಅವ್ರದ್ದು ವಿಚಾರ ಅಂತ ತಗೊಂಡಾಗ ಪ್ರತಿಯೊಂದಕ್ಕೂ ಅವ್ರನ್ನ ಟ್ರೋಲ್ ಮಾಡ್ಕೊಂತ ಬಂದ್ರು. ಅವ್ರು ಹಾಕಿದ್ದಿದ್ದು ಡ್ರೆಸ್ಸು, ಅವ್ರು ಮಾಡ್ಕೊಂತಿದ್ದಿದ್ದು ಸ್ಟೈಲು, ವೇ ಆಫ್ ಟಾಕಿಂಗು, ಪ್ರತಿಯೊಂದಕ್ಕೂ ಟ್ರೋಲ್ ಮಾಡಿದ್ರು. ಈಗ ಬೇಡ, ನಾನು ಜನರ ಸೇವೆ ಮಾಡ್ತೀನಿ ಅಂತೇಳಿ ಬಿಡದಿಗೆ ಹೋಗಿ ಅಲ್ಲೆಲ್ಲೋ ಒಂದು 4 ಜನ ಮಾತಾಡಿಸಿ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ನೋಡ್ತಿದ್ದಾರೆ. ಈಗಲೂ ಅವ್ರನ್ನ ಬಿಡ್ತಾ ಇಲ್ಲ. ಇದಕ್ಕೇನು ಹೇಳ್ತೀರಾ? ನಾನು ಅದೇ ಹೇಳೋದು, ಇವರ ಎಜುಕೇಶನ್ ಮಟ್ಟ ಎಲ್ಲಿದೆ, ಅರಿವು ತಿಳುವಳಿಕೆ ಮಟ್ಟ ಎಲ್ಲಿದೆ ಅಂತ ನಾನು ಇದಕ್ಕೆ ಹೇಳ್ತಾ ಇರೋದು. ನಾವು ಏನು ಮಾಡ್ತಿದ್ದೀವಿ ಅಂದರೆ ನೀಚರು ಅಂತ ಹೇಳ್ತೀವಲ್ವಾ, ಇಂಥವ್ರಿಗೆ ಹೇಳೋದು ನಾನು. ಈಗ ನೋಡಿ, ಈಗ ನಮ್ಮ ಜಾನ್ವಿ ಅವರೇ, ಅವರೀಗ ಒಂದು ಬಹಳ ಸ್ಟ್ರಾಂಗ್ ವಾಯ್ಸ್ ಆಗಿ ನಿಂತಿದ್ದಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ಧ್ವನಿ ಎತ್ತು ಮಾತಾಡ್ತಾ ಇದ್ದಾರೆ. ಈಗ ಅದು ಎಂತ ಇಂಪ್ಯಾಕ್ಟ್ ಆಗಿದೆ. ಈಗ ಅಷ್ಟು ಸ್ಟ್ರಾಂಗ್ ಆಗಿ ಬಹಳ ಕಮ್ಮಿ ಜನ ಮಾತಾಡಕ್ಕಾಗಿರೋದು, ಮತ್ತೆ ಅಂತ ಇಂಪ್ಯಾಕ್ಟ್ ತರಕ್ಕಾಗಲ್ಲ. ಸೊ ಬೀಯಿಂಗ್ ಅವರು ಒಂದು ಮೀಡಿಯಾ ಫಿಗರ್ ಆಗಿ, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಆಗಲಿ, ಅಥವಾ ಅವರೊಂದು ಪಬ್ಲಿಕ್ ಫಿಗರ್ ಆಗಿ ಈಗ ಹೋಗಿ ಅವ್ರೀಗ ಏನು ಧ್ವನಿ ಎತ್ತಾ ಇದ್ದಾರೆ, ಅದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಈಗ ಅದಕ್ಕೆ ನೀವು ಕಮೆಂಟ್ ಹಾಕಿದ್ರೆ ಅವ್ರಿಗೇನು ಅದರಿಂದ ಸಿಗುತ್ತೆ? ಅವರಿಗೆ ಜನಗಳ ಪರ ಧ್ವನಿ ಎತ್ತಾ ಇದ್ದಾರೆ, ಅದರಿಂದ ಈಗ ಪ್ರಾಫಿಟ್ ನೀವು ನೋಡೋದಾದ್ರೆ ಅಲ್ಲಿ ಟೌನ್ಶಿಪ್ ಏನಾಗ್ತದೆ, ಅದು ನಿಲ್ಲುತ್ತೆ, ಪ್ರಕೃತಿ ಉಳಿಯುತ್ತೆ, ಎಷ್ಟೋ ಜನಗಳ ಆಸ್ತಿ ಉಳಿಯುತ್ತೆ. ಇವತ್ತು ಆಸ್ತಿ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಎಷ್ಟೋ ಜನಕ್ಕೆ ಅನ್ನ ಸಿಗ್ತದೆ ಅಲ್ಲಿ ಭೂಮಿಯಿಂದ, ಅದು ಉಳಿಯುತ್ತೆ. ಎಷ್ಟು ಜನ ಥ್ಯಾಂಕ್ಸ್ ಹೇಳ್ತಾರೆ. ಈ ರೀತಿ ಎಲ್ಲರೂ ಎತ್ತಬೇಕು. ಅದ್ರದ್ದು ಕಾಸ್ಟ್ ನೋಡ್ಬೇಕು, ಆ ಸೋಷಿಯಲ್ ಕಾಸ್ಟ್ ಏನಿದೆ ಅದ್ರ ಹಿಂದೆ ಅಂತ. ಅದನ್ನ ಬಿಟ್ಟು ಕಮೆಂಟ್ ಅಂತಂದ್ರೆ ಇದು ಅವರ ಮನೋವಿಕೃತಿನ ತೋರಿಸುತ್ತೆ. ಸೊ ಇದ್ರ ಬಗ್ಗೆನೇ ನನ್ನ ಧ್ವನಿ. ಆಮೇಲೆ ನಾನಿವತ್ತು ಕೂರ್ಬೋದು ಬಿಗ್ ಬಾಸ್ ಅಲ್ಲಿ, ನಮಗೆ ಏನು ಗೌರವ ಸಿಗ್ಬೇಕಿತ್ತು ಸಿಕ್ಕಿದೆ. ಜನಗಳ ಪ್ರೀತಿ, ಸ್ಥಾನಮಾನ, ಗೌರವ ಒಂದಿಷ್ಟು ಮಟ್ಟಿಗೆ ಸಿಕ್ಕಿದೆ ನಮಗೆ. ನಾವಿನ್ನು ಮುಂದೆ ಏನು ಕಲಾ ಸೇವೆ ಮಾಡ್ಕೊಂಡು ಹೋಗ್ತೀವಿ. ನಾನು ಮತ್ತೆ ಈ ನಮ್ಮ ರಾಜ್ಯದಲ್ಲಿ, ಕನ್ನಡದಲ್ಲಿ ಮಾತ್ರ ಅಲ್ಲ, ನಾನೊಬ್ಬ ಕಲಾವಿದ. ನಾನು ಎಲ್ಲ ಭಾಷೆಗಳಿಗೂ ಸೇರಿರೋನು, ಎಲ್ಲರಿಗೂ ಸೇರಿರೋನು ನಾನು. ಸೊ ನಾನೊಬ್ಬ ಭಾರತದ ಕಲಾವಿದ. ನಾನು ಮಲಯಾಳಮಲ್ಲೂ ಮಾಡ್ತೀನಿ, ತೆಲುಗಲ್ಲೂ ಮಾಡ್ತೀನಿ. ಆದರೆ ನನ್ನ ತಾಯಿನಾಡು ಇದು, ನಾನು ಇಲ್ಲಿ ಅವನು. ಇಲ್ಲಿಂದ ಹೋಗಿ ನಾನು ಬೇರೆ ಕಡೆ ಹೆಸರು ಮಾಡ್ತಾ ಇದ್ದೀನಿ. ನಂದು ಹೋಗ್ತಾನೆ ಇರುತ್ತೆ, ನನಗೆ ಯಾಕೆ ಬೇಕು ಅಂತ ನಾನು ಕೂರ್ಬೋದು. ಆದರೆ ನನ್ನ ಕಾಂಟ್ರಿಬ್ಯೂಷನ್ ಏನಾಯ್ತು? ಹಾಗಾದರೆ ಜನಗಳು ನನಗೆ ಇಷ್ಟು ಕೊಟ್ಟು ಇಲ್ಲಿಗೇನು ಕಾಂಟ್ರಿಬ್ಯೂಷನ್ ಆಯಿತು? ನಾನು ಅವ್ರಿಗೆ ಏನು ಕೊಡ್ತಾ ಇದ್ದೀನಿ? ಇವತ್ತು ಬಹುಶಃ ಆ್ಯಸ್ ಎ ಫಿನಾನ್ಷಿಯಲಿ ನಾನು ದೊಡ್ಡ ಎಸ್ಟಾಬ್ಲಿಷ್ ಆಗಿಲ್ಲ. ಕೆಲವು ಪರ್ಸ್ನಲಿ ಹೋಗಿ, ಕೆಲವು ಪಾಪ ಬಡತನ ರೋಗಿಗಳಿಗೆಲ್ಲ ಹೋಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಲಿಕ್ಕೆ ನನ್ನ ಕೈಲಾದಂಥ ಅಳಿಲು ಸೇವೆ ಇಲ್ಲಿ ಅಲ್ಲಿ, ಕೆಲವು ಆಟೋ ಡ್ರೈವರ್ಸ್ಗೆ, ನಮ್ಮ ಹೋಮ್ ಡೆಲಿವರಿ ಅವ್ರಿಗಿದ್ದಾರೆ, ಕೆಲವು ಕಷ್ಟಪಡ್ತಿರೋ ನಮ್ಮ ಏನು ಸಪ್ಲೈಯರ್ಸ್ಗಳಿದ್ದಾರೆ, ಇವ್ರಿಗೆಲ್ಲ ನಾವು ಸ್ವಲ್ಪ ಇದು ಮಾಡ್ತೀವಿ. ಮತ್ತು ಈವನ್ ಸಲೂನ್ಸ್ಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಕೊಟ್ಟು ಒಳ್ಳೇದಾಗಲಿ ಅಂತ ಮಾಡೋ ಅಳಿಲು ಸೇವೆಗಳು ನಡೀತಾ ಇದೆ ನಮ್ಮಿಂದ. ಆದರೆ ನನ್ನ ಕಾಂಟ್ರಿಬ್ಯೂಷನಿಗೆ ಏನು ಕೊಡ್ಬೋದು? ಈಗ ಏನು ಬೇರೆ ಪೇರೆಂಟ್ಸ್ಗಳು ಈಗ ನನ್ನ ಧ್ವನಿಯಿಂದ ಅವ್ನು ಮಾಡಿದ್ದು ಇನ್ನು ಮುಂದೆ ಮಕ್ಕಳುಗಳಿಗೆ ಇದು ಫೇಸ್ ಆಗಲ್ಲ ಅನ್ನೋದಾದರೆ ಆ ಆಶೀರ್ವಾದ ನನಗಿರಲಿ. ನಮ್ಮ ಹುಡುಗ ಅವ್ನು ಧ್ರುವ ಅಂತ ಮಾಡಿದಾನೆ ಇದನ್ನ, ಅವನಿಂದ ಇವತ್ತು ಇದೊಂದು ರೆವಲ್ಯೂಷನ್ ಆಗಿದೆ ಅಂತಂದರೆ ಐ ಗೆಸ್ ಸಮ್ವೇರ್ ಐ ಆಮ್ ಗೋಯಿಂಗ್ ಗುಡ್. ಜೊತೆಗೆ ನೀವು ನನ್ನ ಹತ್ರ ನೆನ್ನೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ಅಶ್ವಿನಿ ಮೇಡಮ್ ಕೂಡ ಬಹಳ ಬೇಜಾರಾಗಿದ್ರು, ಸೊ ತುಂಬಾ ಸೈಲೆಂಟ್, ಮತ್ತೆ ಡಿಪ್ರೆಷನ್ಗೆ ಹೋಗುವಂತ ಚಾನ್ಸಸ್ ಅದೇ, ಲೈಕ್ ಈ ಒಂದು ಕೆಟ್ಟ ಕಮೆಂಟ್ ಇಂದ ಅವ್ರಿಗೆ ಬೇಸರವಾಗಿ ಅಂತ ಅವರು ಹೇಳಿದ್ದ ಇದನ್ನೇ. ಹುಡುಗರಾಗಿ ನಾವೀಗ ಕೆಲವನ್ನ ಫೇಸ್ ಮಾಡ್ಬೋದು, ಒಂದು ಹೆಣ್ಮಗು ಆಗಿ ಸಾಧ್ಯ ಇಲ್ಲ. ಅಷ್ಟು ಗಟ್ಟಿ ಧ್ವನಿ ಎತ್ತು ಅವರೇ ಹಂಗಂದ್ರೆ ನಮ್ಮಂತವ್ರ ಕತೆ ಏನು ಅಂತ ನಾನು ಹೇಳೋದು. ಅವರ ಮನಸ್ಸಲ್ಲಿ ಇದ್ದಿದ್ನ ಅವರು ಹೇಳ್ಕೊಂಡ್ರು. ಈಗ ಅವ್ರ ತರ ಅವರು ಬಿಡಿ, ಅವ್ರೀಗ ಮಾತಾಡ್ತಾರೆ, ಅವ್ರ ಸ್ಥಾನದಲ್ಲಿ ಒಂದು ಇದಾರೆ, ಅವರು ಮಾತಾಡ್ಬೋದು. ಈಗ ಎಷ್ಟೋ ಜನ ಹೆಣ್ಮಕ್ಳು ಅವ್ರಿಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಕಷ್ಟ ಆಗ್ತದೆ. ಯಾಕಂತಂದ್ರೆ ಆಮೇಲೆ ಬರುವಂತ ಪದ ಬಳಕೆಗಳು, ಈ ನೀಚರು ಮಾಡುವಂತ ಕಮೆಂಟ್ಸ್ಗಳು, ತಾಯಿ ಬಗ್ಗೆ, ನೇರವಾಗಿ ತಾಯಿ ಬಗ್ಗೆ. ಹೌದು, ಓಕೆ. ಇಂಥವ್ರಿಗೆಲ್ಲ ತಾಯಿ ಹೊಟ್ಟೆಲ್ ಹುಟ್ಟಿರ್ತಾರೋ, ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಜೀಪ್ಗೆ ಕಟ್ ಹಾಕಿ ಇವ್ರನ್ನ ಹೊಡ್ಕೊಂಡು ಎಳ್ಕೊಂಡು ಹೋಗ್ಬೇಕು. ಇಲ್ಲ, ನಾವು ಅದೇ ರೀತಿ ನಾವು ಮಾತಾಡಿ ಅವ್ರಿಗೆ ಹೇಳಿದೀವಿ, ನಿನ್ನ ಹತ್ರನೂ ಈ ರೀತಿ ಮಾತಾಡಿದಾಗ ನಿನಗೆ ಹೇಗೆ ಅನ್ಸುತ್ತೆ ಅಂತ. ನಾವು ಪದ ನಮಗೆ ಬಹಳ ಬೇಜಾರಾಗುತ್ತೆ ಈ ರೀತಿ ಮಾತಾಡೋದಕ್ಕೆ. ಯಾಕಂದ್ರೆ ನಮಗೆ ದೇವಸ್ಥಾನದಲ್ಲಿ ಆ ದೇವರುಗಳನ್ನ ನೋಡಿದೀವೋ ಇಲ್ವೋ ಗೊತ್ತಿಲ್ಲ, ನಮಗೆ ಕಣ್ಣಿಗೆ ಕಾಣೋ ದೇವರು, ಏಕೈಕ ದೇವರು ತಾಯಿ, ಮತ್ತೆ ಇನ್ನೊಂದು ದೇವರು ನಮ್ಮ ತಂದೆ. ಓಕೆ, ತಾಯಿಗಿಂತ ಪರಮ ದೇವರು ಇಲ್ಲ. ತಾಯಿ ಸಂತೋಷವಾಗಿದ್ರೆ ನಮಗೆ ಸಕ್ಸಸ್ ಬರುತ್ತೆ. ಓಕೆ, ಇಂಥದ್ದು ಅಂದರೆ ಯಾವ ಮಟ್ಟಿಗಿದೆ? ನಾನು ಅದನ್ನೇ ಕೇಳ್ತಾ ಇರೋದು. ಇವರ ಮನೇಲಿ ಸಂಸ್ಕಾರ ಈ ರೀತಿನೋ, ಅಥವಾ ವಿದ್ಯಾಭ್ಯಾಸದ ಸರಿಯಾದ ಶಿಕ್ಷಕರ ಕೊರತೆನೋ, ಎಲ್ಲಿಗೆ ಹೋಗ್ತಾ ಇದೆ ಇದು? ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಅ ಕಾಲ್ ಆನ್ ದಿಸ್. ಇದನ್ನ ಭಾಳ ಸೀರಿಯಸ್ ಆಗಿ ತಗೊಳ್ಬೇಕು. ಇಲ್ಲ ಅಂತಂದ್ರೆ ಇದನ್ನ ಏನಾದರೂ ಈಗ ನಾವೆಲ್ಲ ಸುಮ್ಮನೆ ಇದ್ರೆ, ಈಗ ನೆಕ್ಸ್ಟ್ ಬರೋವಂಥ ಬಿಗ್ ಬಾಸ್ ಏನಿದೆ, ಅಲ್ಲಿ ಯಾವ್ದೀಗ ಪ್ರತಿಭೆಗಳು ಬರ್ತಾರೆ,
ಇದು ಇನ್ನು ಮಲ್ಟಿಪ್ಲೈ ಆಗುತ್ತೆ. ಅವರಿಗೂ ಅದೇ ಆಗುತ್ತೆ. ನಾನು ರೀಸೆಂಟ್ ಆಗಿ ಐಶ್ವರ್ಯ ಅವ್ರದ್ದು ಕೂಡ ನೋಡ್ತಿದ್ದೆ, ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಹೌದು ಹೌದು. ಸೊ ಹೌದು, ಈಗ ಎಲ್ಲ ಸೆಲೆಬ್ರಿಟೀಸ್ ಈಗ ತಗೊಳ್ತಾ ಇದ್ದಾರೆ. ಈಗ ಬಹುಶಃ ನಂದೀಗ ಇದು ಮಾತಾಡದ ಮೇಲೆ ಕೂಡ ಕೆಲವರು ಈಗ ಸ್ಟಾರ್ಟ್ ಮಾಡಿದ್ದಾರೆ ಕಂಪ್ಲೇಂಟ್ಸ್ ಲಾಡ್ಜ್ ಮಾಡೋದಕ್ಕೆ. ಸೊ ಇಟ್ ಇಸ್ ಗುಡ್, ಇಟ್ ಇಸ್ ಅ ಗುಡ್ ಆಕ್ಷನ್ ಟೇಕನ್. ಮುಂದೆ ಬರಬೇಕು. ಹೌದು, ಮುಂದೆ ಬರಬೇಕು, ಎಲ್ಲರೂ ಮುಂದೆ ಬಂದು ಇವ್ರಿಗೆ. ಆಮೇಲೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಡಿಪಾರ್ಟ್ಮೆಂಟ್ಗಳು ಇಂಥವ್ರನ್ನ ಎಕ್ಸ್ಪೋಸ್ ಮಾಡಿ ಮೀಡಿಯಾಗೆ, ಈ ರೀತಿ ಇಂಥ ಕೆಲಸ ಮಾಡೋರನ್ನ ಈ ರೀತಿ ಮಾಡಿದ್ದಾರೆ, ಈ ಕಾರಣಗಳಿಗೆ ಇವ್ರು ಅರೆಸ್ಟ್ ಆಗಿದ್ದಾರೆ ಅಂತ ಅವ್ರನ್ನ ಎಕ್ಸ್ಪೋಸ್ ಮಾಡಿ. ದಯವಿಟ್ಟು ಇದರಲ್ಲಿ ಕನಿಕರ ಬೇಡ, ಬಿಕಾಸ್ ಇದು ಬೇರೆಯವ್ರಿಗೆ ಪಾಠ ಆಗಬೇಕು. ಆ್ಯಂಡ್ ನಾವೊಂದು ಒಳ್ಳೆ ಸೊಸೈಟಿನ ಕಟ್ಟೋದಕ್ಕೆ ಈಗಲಿಂದಾನೇ ಫೌಂಡೇಶನ್ ಹಾಕಬೇಕು ಅಂತ ನಾನು ಕೇಳ್ಬೋದು. ವೆರಿ ಗುಡ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಸೊ ಪೊಲೀಸ್ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ನಿಮಗೆ ಅನ್ಸುತ್ತೆ? ಈಗ ಆಲ್ರೆಡಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಅವರು ಪೆಟಿಷನ್ಗಳು ಸೈಬರ್ ಕ್ರೈಮ್ ಕಳಿಸ್ತಾರೆ. ಇಟ್ ಇಸ್ ಅ ಪ್ರೋಸೆಸ್. ಅದು ಮೆಟಾಗ್ ಹೋಗುತ್ತೆ. ಮೆಟಾಗ್ ಹೋಗಿ ಅವರ ಅಕೌಂಟ್ನ ಸೀಸ್ ಮಾಡೋವಂಥದ್ದು ಇದೆಲ್ಲ ನಡೆಯುತ್ತೆ. ನಂತರ ಅವರು ಏನು, ಅವರ ಸಿವಿಯಾರಿಟಿ ಏನಿದೆ, ಅವ್ರು ಏನು ಮಾಡಿದ್ದಾರೆ, ಈ ಕೆಲವು ಪದ ಬಳಕೆಗಳು, ಇಟ್ ಈಸ್ ಕಂಪ್ಲೀಟ್ಲಿ ಕಾನೂನ ಇದರಲ್ಲಿ ಮಾಡೋ ಹಾಗಿಲ್ಲ. ಸೊ ಅದ್ರ ಮೇಲೆ FIR ಆಗುತ್ತೆ. ಸೊ ಕೋರ್ಟಿಂದ FIR ಕಾಪಿ ತರ್ತಾರೆ ಅಡ್ವೊಕೇಟ್ಸ್ಗಳು. ಸೊ ಇವ್ರ ಮೇಲೆ ವಾಲಂಟ್ರಿ ಆಗಿ ಕೆಲವರು ಮಾಡ್ತಾರೆ. ಈಗ ನಾವೇನು ರೈಸ್ ಮಾಡಿದ್ದೀವಿ, ಸೊ ಇವ್ರ ಮೇಲೆ FIR ಆಗುತ್ತೆ. ಮತ್ತು ಕಾನೂನು ಏನು ಕ್ರಮ ಅವ್ರ ಮೇಲೆ ತಗೋತಾರೆ, ಇದನ್ನ ತಗೋತಾರೆ. ಸೊ ಮತ್ತೆ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್, ನಮಗೆ ಅದೇ ನಾನು ಹೇಳಿದೆ, ಕೆಲವು ವಾಹಿನಿಗಳು ತನ್ನ ಕಾಂಟ್ರವರ್ಸಿಗೆ ಅದೇ ಅವರು ಹೀಗೆ ಹೇಳಿದ್ರು, ಇವರು ಇಂಥ ಮಾತುಗಳು ಬಂತು, ಇದು ಎಷ್ಟು ಸರಿ ನಡೆದಿರೋದೇ ಬೇರೆ, ಇವರ TRPಗೆ ಇವರು ಹೇಳೋದೇ ಬೇರೆ, ಜನಗಳನ್ನ ಎತ್ತು ಕಟ್ಟಿ ಆಮೇಲೆ ಅದೊಂದು ನ್ಯೂಸ್ ತಂದು ಭಾಳ ಇದನ್ನೆಲ್ಲ ಮಾಡಬೇಡಿ. ದಿಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆನ್ ಆಂಟಿ ಸೋಷಿಯಲ್ ಆಕ್ಟಿವಿಟಿ ಇದು. ಬಟ್ ಇನ್ನು ಕೆಲವು ವಾಹಿನಿ, ಈಗ ನಿಮ್ಮಂಥದ್ದು, ನಮ್ಮ ಇಂಥ ಧ್ವನಿಗಳಿಗೆ ಯಾವಾಗಲೂ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಿ. ಬಾಸ್ TV ಆಗಲಿ, ಇನ್ನೂ ಹಲವಾರು ಈಗ ಬಂದು ನನ್ನ ಇದಾದ ತಕ್ಷಣ ಈ ವಾಯ್ಸ್ನ ಮುಂದೆ ತರಬೇಕು ಅಂತ ನನಗೆ ಸಪೋರ್ಟ್ ಆಗಿ ನಿಂತಿದ್ದೀರಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್ ಪೀಪಲ್ ಬೀಯಿಂಗ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ಇದನ್ನು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇದು ಜಾಸ್ತಿ ದಿನ ಈ ಯೂತ್ಸ್ಗಳದ್ದು ಸ್ವಲ್ಪ ಸ್ಕ್ರೂನ ಕರೆಕ್ಟ್ ಮಾಡಿ ಒಂದು ಟ್ರ್ಯಾಕಿಗೆ ತರ್ಬೋದು, ಒಂದು ಹೆಲ್ದಿ ಸೊಸೈಟಿನ ಬಿಲ್ಡ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರು. ಇನ್ಮೇಲಾದ್ರೂ ಇದರಿಂದ ಎಚ್ಚೆತ್ತುಕೊಂಡ್ರೆ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಬದಲಾವಣೆ ಆಗುತ್ತೆ. ಹೌದು. ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್, ಬಟ್ ಇನ್ನು ಬರೋ ದಿನಗಳಲ್ಲಿ, ವರ್ಷಗಳಲ್ಲಾಗೋದು ತಿಂಗಳುಗಳಲ್ಲಾಗುತ್ತೆ, ತಿಂಗಳುಗಳಲ್ಲಾಗೋದು ದಿವಸಗಳಲ್ಲಾಗುತ್ತೆ. ಸೊ ಇಷ್ಟು ಇಂಪ್ಯಾಕ್ಟ್ ಆದ್ರೂ ನಮಗೆ ಸಾಕು. ವಿ ಆರ್ ಸಮ್ವೇರ್ ಗೋಯಿಂಗ್ ಗುಡ್ ಅಂತ ಅನ್ಸುತ್ತೆ. ಬಟ್ ಎಲ್ಲ ಮ್ಯಾಸಿವ್ ಆಗಿ ಬಂದ್ರೆ ಇದ್ರ ವಿರುದ್ಧ ಐ ಗೆಸ್ ಚಪ್ರಿಗಳು ಕಮ್ಮಿ ಆಗ್ತಾರೆ ಸ್ವಲ್ಪ. ಸೊ ಈ ವೇಸ್ಟ್ಗಳು ಇದಾರಲ್ಲ, ಇಂಥ ಮಾನಸಿಕ ಅಸ್ವಸ್ಥರು, ಇವ್ರುಗಳೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾರೆ. ಓಕೆ, ಇದೆಲ್ಲದರ ನಡುವೆ ಇವಾಗ ಮತ್ತೆ ಬಿಗ್ ಬಾಸ್ ಸೀಸನ್ 13 ಬರ್ತಾ ಇದೆ. ಮತ್ತೆ ಏನಾದ್ರೂ ರೀ ಎಂಟ್ರಿ? ಗೊತ್ತಿಲ್ಲ. ವಾಹಿನಿ ಅದು ಅವರ ಕ್ರಿಯೇಟಿವ್ ಟೀಮ್ ಏನಿದೆ, ಅವ್ರು ಏನು ಡಿಸಿಷನ್ಸ್ ತಗೊಳ್ತಾರೆ, ಮತ್ತೆ ನಮ್ಮಲ್ಲಿ ಏನಾದರೂ ಅವ್ರಿಗೆ ಪೊಟೆನ್ಷಿಯಲ್ ಮತ್ತೆ ಅವರ ಕಂಟೆಂಟ್ ರಿಕ್ವೈರ್ಮೆಂಟ್ ಇದ್ರೆ ಖಂಡಿತವಾಗ್ಲೂ ಕರೀತಾರೆ. ಸೊ ಆಗ ಕರೆದಾಗ ಮತ್ತೆ ಅಲ್ಲಿ ಹೋಗಿ ನೆನೆಸ್ಕೊಂಡಾಗ್ಲೇ ಮೈ ಜುಮ್ ಅನ್ನುತ್ತೆ ಬಿಗ್ ಬಾಸ್ನ, ಬಿಕಾಸ್ ಅದೊಂದು ಯುದ್ಧ ಭೂಮಿ. ಸೊ ಹಾಗೆ ಮತ್ತೆ ಅಲ್ಲಿ ಹೋಗಿ ನೋಡೋಣ, ನಮ್ಮ ಕೈಯಿಂದ ಮತ್ತೆ ಏನು ಕೊಡ್ಲಿಕ್ಕೆ ಆಗುತ್ತೆ. ವಿ ವಿಲ್ ಸಿ. ಏನಾದರೂ ಇನ್ಪುಟ್ಸ್ ಇದೆಯಾ 13 ಸೀಸನ್ ಬಗ್ಗೆ? ಸೂಪರ್ಬ್ ಕ್ವಶನ್ ಕೇಳಿದ್ರಿ ನೀವು. ಸೀಸನ್ 13 ಹೋಗೋ ಯಾರೆಲ್ಲ ಕಂಟೆಸ್ಟೆಂಟ್ ಈಗ ಬಹುಶಃ ಶಾರ್ಟ್ ಲಿಸ್ಟ್ ಆಗಿರ್ಬೋದು, ಈಗ ಸ್ವಲ್ಪ ಜನ ಇನ್ನು ಆಗ್ತಾ ಇರ್ಬೋದು, ಅವರಿಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೇಳ್ತೀನಿ, ದಯವಿಟ್ಟು ಆ ವೇದಿಕೆ ಎಷ್ಟು ದೊಡ್ಡ ವೇದಿಕೆ, ಅದರಲ್ಲಿ ಸಿಗೋವಂಥ ಸ್ಥಾನಮಾನ ಗೌರವ ನಿಮ್ಮ ಆಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಸಿಗೋವಂಥ ಸ್ಥಾನಮಾನ ಎಷ್ಟು ದೊಡ್ಡದಿದೆಯೋ ಅದ್ರ ಜೊತೆ ಕೆಲವು ಸೋಷಿಯಲ್ ಮೀಡಿಯಾ ಆ್ಯಂಟಿ ಎಲಿಮೆಂಟ್ಸ್ಗಳು ಕೆಲವು ಬರುತ್ತೆ. ಇದಕ್ಕೆ ಭಾಳ ಮಾನಸಿಕವಾಗಿ ಪ್ರಿಪೇರ್ ಆಗಿರಿ. ಈಗ ನಾವು ಧ್ವನಿ ಎತ್ತುತ್ತಿದ್ದೀವಿ ಇದನ್ನ ವಿರುದ್ಧ. ಇದು ಒಂದು ರಾತ್ರಿಯಲ್ಲಿ ಆಗುವಂಥದ್ದಲ್ಲ. ಆದರೆ ಪೇರೆಂಟ್ಸ್ಗಳಿಗೆ ಎಸ್ಪೆಷಲಿ ಹೇಳ್ತೀನಿ, ದಯವಿಟ್ಟು ಒಳ್ಳೇದನ್ನ ಮಾತ್ರ ನೋಡೋಕೆ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ. ಕೆಲವ್ರನ್ನ ಇನ್ನೊಂದು ವಿಕೃತಿ ಏನಂತಂದರೆ, ಕೆಲವರು ಸಪೋರ್ಟ್ ಮಾಡೋ ಬರ್ದಲ್ಲಿ ನಿಮ್ಮ ಮಕ್ಕಳನ್ನ ಕಂಡಮ್ ಮಾಡಿ ಅವ್ರನ್ನ ಇದನ್ನ ಭಾಳ ಕೆಟ್ಟದಾಗಿ ಪೊಟ್ರೆ ಮಾಡೋ ಇಂಥ ಆಗಿದೆ. ನಮ್ಮ ಸೀಸನಲ್ಲಿ ತುಂಬ ಆಗಿದೆ ಇದನ್ನು. ಆಮೇಲೆ PRಗಳಿರ್ತಾರೆ, ಮುಂಚೆ PRಗಳು ದುಡ್ಡು ಕೊಟ್ಟ ತಕ್ಷಣ ಅವ್ರಿಗೆ ಹೊಗಳೋವಂಥ ಕೆಲಸ ಮಾಡ್ತಾಯಿದ್ರು, ಅವ್ರನ್ನ ಸಪೋರ್ಟ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಈಗ PR ಮಾಫಿಯಾ ಅಂತ ಶುರುವಾಗಿ ಒಬ್ಬೊಬ್ಬ 5-6 PRಗಳನ್ನು ತಗೊಂಡು ಇವನ್ನ ಸಪೋರ್ಟ್ ಮಾಡೋ ಬರ್ದಲ್ಲಿ ಇನ್ನೊಬ್ಬರನ್ನ ಕಂಡಮ್ ಮಾಡಿ ಅವನ್ನ ನೆಗೆಟಿವ್ ಆಗಿ ಪೊಟ್ರೆ ಮಾಡೋವಂಥ ಕೆಲಸಗಳು ನಡೀತಾ ಇದೆ. ಇದ್ರ ಬಗ್ಗೆ ಎಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಆಟ ವೇದಿಕೆ ಸಿಕ್ಕಿದೆ, ನಿಮ್ಮಲ್ಲಿ ಏನು ಒಳ್ಳೆ ಪ್ರತಿಭೆ ಇದೆ, ನಿಮ್ಮ ವ್ಯಕ್ತಿತ್ವ, ನಿಜವಾದ ವ್ಯಕ್ತಿತ್ವ ಏನಿದೆ ಅದನ್ನು ಜನಗಳ ಮುಂದೆ ತನ್ನಿ. ಅವಾರ್ಡ್
ನೀವು ವಿನ್ ಆಗದಿದ್ರೂ ಪರವಾಗಿಲ್ಲ, ಆದರೆ ನಿಮ್ಮ ಒಂದು ಏನು ಲ್ಯಾಂಡ್ ಮಾರ್ಕ್ ಏನಿದೆ ಅಥವಾ ಬೆಂಚ್ ಮಾರ್ಕ್ ಏನಿದೆ ಅದನ್ನು ಮಾಡಿ. ಸಮಾಜದಲ್ಲಿ ಜನಗಳಿದ್ದಾರೆ, ಇಂಟೆಲೆಕ್ಚುವಲ್ಸ್ಗಳಿದ್ದಾರೆ, ಅವರು ಗುರ್ತಿಸ್ತಾರೆ ನಿಮ್ಮ ನಿಜ ವ್ಯಕ್ತಿತ್ವನ, ನಿಮ್ಮ ಪ್ರತಿಭೆನ ಅವರು ಗುರ್ತಿಸ್ತಾರೆ. ಅದಕ್ಕೇನು ಸನ್ಮಾನ, ಮಾನ, ಗೌರವವನ್ನು ಕೊಡಬೇಕು, ಅದು ನಿಮಗೆ ದಕ್ಕತ್ತೆ. ಅದಕ್ಕೆ ನಾವೇ ಉದಾಹರಣೆ. ಹಾಗಾಗಿ ಮತ್ತೆ ಜನತೆ ಹತ್ರ ಕೇಳ್ಕೊಳ್ಳೋದು ಏನು ಅಂತಂದರೆ, ನೀವು ಸಪೋರ್ಟ್ ಮಾಡಿ. ಯಾವುದೇ ಪ್ರತಿಭೆಗಳಿಗೆ ಬರುವಂಥದ್ದು ಬರೀ ಬಿಗ್ ಬಾಸ್ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ಆಗಲಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇಂಥ ಒಂದು ಕ್ಷೇತ್ರದಲ್ಲಿ ಇಂಥ ಸಾಧನೆ ಮಾಡುವಂಥ ಅವರಿಗೆ ಪ್ರೋತ್ಸಾಹ ಕೊಡಿ. ಬೇರೆ ಮಕ್ಕಳಿಗೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಅವ್ರನ್ನ ಅವಮಾನ ಮಾಡೋದಂಥ ಕೆಲಸ ಮಾಡಬೇಡಿ. ಯಾಕಂತಂದರೆ ಅವರವರ ಕಷ್ಟ ಅವರವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿವರೆಗೆ ಬರೋದಕ್ಕೆ. ಅದು ಒಂದು ರಾತ್ರಿಯಲ್ಲಿ ನಡೆಯುವಂಥದ್ದಲ್ಲ. ಸೊ ದಯವಿಟ್ಟು ಇದು ನಮ್ಮ ಕೋರಿಕೆ. ಚೆನ್ನಾಗಿ ಹೇಳಿದ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.